ಸರ್ವರಿಗೂ ಈ ದಿನದ ಶುಭ ವಂದನೆಗಳನ್ನು ತಿಳಿಸುತ್ತಾ ಈ ದಿನಕ್ಕೆ ನಿಮಗೆ ಶುಭೋದಯವನ್ನು ಕೋರುತ್ತೇನೆ. ಈ ಕನ್ನಡ ತರಗತಿಯನ್ನು ಕೇಳಲು ಬಹಳಷ್ಟು ಉತ್ಸಾಹದಿಂದ ನಿಂತಿರುವ ಎಲ್ಲಾ ಕನ್ನಡದ ವಿದ್ಯಾರ್ಥಿಗಳಿಗೆ ನಾನು ಈ ತರಗತಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ದಿನ ನಿಮಗೆ ಶುಭವನ್ನು ತರಲಿ, ಶುಭವಾಗಲಿ ಎಂದು ಬಯಸುತ್ತಾ ಈ ತರಗತಿಯನ್ನು ನಾವು ಹೊಸ ವಿಷಯದೊಂದಿಗೆ ಪ್ರಾರಂಭಿಸುವ. ಕಳೆದ ತರಗತಿಯಿಂದ ನಾವು ಕನ್ನಡ ನಾಡು ಸಂಸ್ಕೃತಿಯ ಬಗ್ಗೆ ಯಾವುದಾದರೂ ಒಂದು ಹೊಸ ವಿಷಯದ ಬಗ್ಗೆ ತಿಳಿದುಕೊಂಡಿರುವೆ. ಇವತ್ತಿನ ತರಗತಿಯಲ್ಲಿ ಹೊಸ ವಿಷಯದ ಬಗ್ಗೆ ನೋಡಿಕೊಳ್ಳೋಣ. ನಿಮಗೆ ಈ ಚಿತ್ರದಲ್ಲಿ ಕಾಣ್ತಿರುವುದು ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗದ ಪ್ರತಿಗಳು ಅಥವಾ ತಾಳೆ ಗರಿಗಳು. ಕನ್ನಡದ ಪ್ರಪ್ರಥಮ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕನ್ನಡದ ಇತಿಹಾಸಕ ಬೋಧಕರು ಕ್ರಿಸ್ತಶಕ 850 ಆಸುಪಾಸಿನಲ್ಲಿ ರಚಿಸಲ್ಪಟ್ಟಿರುವ ಒಂದು ವಿಶಿಷ್ಟ ಗ್ರಂಥ. ಕವಿರಾಜ ಮಾರ್ಗ ಕ್ರಿಸ್ತಶಕ 850ರಲ್ಲಿಯೇ ರಚಿತವಾದಂತಹ ಒಂದು ಗ್ರಂಥ. ಇದು ಕವಿ ರಾಜಮಾರ್ಗ ಹೆಸರೇ ಸೂಚಿಸುವಂತೆ ಕವಿಗಳಿಗೆ ರಾಜಮಾರ್ಗವನ್ನು ತೋರಿಸುವಂತಹ ಕೃತಿಯಾಗಿದೆ, ಅಥವಾ ಕವಿಗಳು ಕೃತಿಗಳನ್ನು ರಚಿಸುವಾಗ ಅನುಸರಿಸಬೇಕಾದಂತಹ ವಿಧಿವಿಧಾನಗಳನ್ನು ಈ ಕೃತಿಯು ವಿವರಿಸುತ್ತದೆ. ಇದುವರೆಗೂ ಲಭ್ಯವಾಗಿರುವ ಕನ್ನಡದಲ್ಲಿ ಬರೆದ ಮೊಟ್ಟ ಮೊದಲ ಗ್ರಂಥವೇ ಕವಿರಾಜ ಮಾರ್ಗ. ನಮಗೆ ಉಪಲಬ್ಧವಿರುವಂತಹ ಕನ್ನಡದ ಮೊಟ್ಟ ಮೊದಲ ಗ್ರಂಥವೇ ಈ ಕವಿರಾಜ ಮಾರ್ಗ. ನೋಡಿ, ನಿಮ್ಗೆ ಕಾಣ್ತಿರುವಂತಹದ್ದು ಈ ಕವಿರಾಜ ಮಾರ್ಗದ ಮೂಲ ಪ್ರತಿ. ಅಮೋಘವರ್ಷ ನೃಪತುಂಗ ದೊರೆಯ ಹೆಸರು ಗ್ರಂಥದ ಮೊದಲಿಗೆ ಬರೆದಿರುವುದರಿಂದ ಇದನ್ನು ಇವರ ಆಳ್ವಿಕೆಯ ಸಮಯದಲ್ಲಿ ಬರೆದಿರಬಹುದೆಂದು ತಿಳಿದಿದ್ದಾರೆ. ಹಲವಾರು ವಿದ್ವಾಂಸರ ಪ್ರಕಾರ ಇದನ್ನು ಶ್ರೀ ವಿಜಯ ಎಂಬಂತಹ ಕವಿ ಬರೆದಿದ್ದಾರೆಂದು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ರೆ ಕವಿರಾಜ ಮಾರ್ಗರು ಈ ರಚನಾಕಾರರು ಬಂದಾಗ ಅಮೋಘವರ್ಷ ನೃಪತುಂಗ ಮತ್ತು ಶ್ರೀ ವಿಜಯ ಈ ಇಬ್ಬರ ಹೆಸರುಗಳು ಕೂಡ ನಮಗೆ ಏಕಕಾಲದಲ್ಲಿ ಕೇಳಿ ಬರುತ್ತದೆ. ಆದ್ದರಿಂದ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಇದು ನಾವು ಈ ದಿನ ಈ ತರಗತಿಯಲ್ಲಿ ಕಲಿತಿರುವಂತಹ ಹೊಸದಾದ ವಿಷಯ. ಕಳೆದ ತರಗತಿಯಲ್ಲಿ ನಾನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ವಿರಚಿತ ಗಾಂಧಿ ಎಂಬ ಪಾಠಭಾಗವನ್ನು ಆರಂಭಿಸಿದ್ದೆ. ನಾವು ಈಗಾಗಲೇ ಕಲಿತಿರುವ ಹಾಗೆ ಗಾಂಧಿ ಎನ್ನುವಂತಹದು ಗಾಂಧಿಯೊಬ್ಬ ಎಂಬಂತಹ ಒಬ್ಬ ಹುಡುಗನ ಜೀವನ ಚಿತ್ರ, ಅಥವಾ ಅವನು ಆಸ್ಪತ್ರೆಗೆ ಬಂದಾಗ ಅನುಭವಿಸುವಂತಹ ಯಾತನೆಗಳು, ಬಡತನದಲ್ಲಿ ಅವನು ಅನುಭವಿಸುವಂತಹ ಕಷ್ಟಗಳು, ಆತನ ಹೆಸರಿನಿಂದಾಗಿ ಅನುಭವಿಸುವಂತಹ ನೋವು ಮತ್ತು ಸಂಕಟಗಳನ್ನು ಈ ಕೃತಿಯಲ್ಲಿ ನಮಗೆ ಈ ಲೇಖಕರು ವಿವರಿಸಿದ್ದಾರೆ. ಕತೆ ಏನಂತ ನಾನು ಸ್ಪಷ್ಟವಾಗಿ ಅಥವಾ ಇನ್ನೊಮ್ಮೆ ಪುನರಾವರ್ತನೆ ಮಾಡುವುದಾದ್ರೆ, ಗಾಂಧಿ ತನ್ನ ತಾಯಿಯ ಜೊತೆಯಲ್ಲಿ ಅವರ ಊರಿನ ಸ್ವಲ್ಪ ದೂರದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾನೆ. ಬೆಳಿಗ್ಗೆಯಿಂದ ಕಾದು ಕಾದು ಸುಸ್ತಾದಂತಹ ಗಾಂಧಿ ಕೊನೆಗೆ ಸಿಟ್ಟಿನಿಂದ ನೇರವಾಗಿ ವೈದ್ಯಾಧಿಕಾರಿಯ ಕೋಣೆಯೊಳಗೆ ಹೋಗ್ತಾನೆ. ವೈದ್ಯಾಧಿಕಾರಿಯ ಬಳಿ ತನ್ನನ್ನು ನೋಡಿ ಅಂತ ಹೇಳಿದಾಗ ವೈದ್ಯಾಧಿಕಾರಿ ಆತನಿಗೆ ಕುಚೇಷ್ಟೆ ಮಾಡುವ ನೆಪದಲ್ಲಿ, ನಿನ್ನನ್ನು ಸರಿಯಾಗಿ ನೋಡಿದೆ, ನಿನ್ನ ಕೈಕಾಲುಗಳು ಸಣ್ಣ, ನಿನ್ನ ಹೊಟ್ಟೆ ದಪ್ಪ, ಆದರೆ ನಿನ್ನ ಕಿವಿಗಳು ಮಾತ್ರ ಗಾಂಧಿ ಕಿವಿಯಂತೆ ಇದೆ ಎಂದು ಹೇಳುತ್ತಾನೆ. ಆಗ ಅಲ್ಲಿದ್ದಂತಹ ಹುಡುಗ ಹೆಸರನ್ನು ಕೇಳಿದಾಗ ತನ್ನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಹೇಳ್ತಾನೆ. ಆಗ ಅಲ್ಲಿದ್ದಂತಹ ವೈದ್ಯಾಧಿಕಾರಿ, ನಾನು ಕುಚೇಷ್ಟೆಗೆ ಹೇಳಿರುವಂತಹದ್ದು ನೀನು ನಿನ್ನನ್ನೇ ಮಹಾತ್ಮ ಗಾಂಧಿ ಎಂದು ತಿಳಿದುಕೊಂಡಿದ್ದೀಯಾ ಅಂತ ಹೇಳಿ ಅವನಿಗೆ ಉಂಟಾದಂತಹ ಆ ಘಟನೆಯನ್ನು ಎಲ್ಲರಿಗೆ ತಿಳಿಸುವ ಸಲುವಾಗಿ ಆ ಆಸ್ಪತ್ರೆಯಲ್ಲಿ ಇದ್ದಂತಹ ಎಲ್ಲರನ್ನೂ ಕರೆದು ನಡೆದಿರುವಂತಹ ವಿಚಾರವನ್ನು ತಿಳಿಸುತ್ತಾರೆ. ಅಲ್ಲಿದ್ದಂತಹ ನರಸಿಂಹ ಮೂರ್ತಿ ಕೂಡ ಗಾಂಧಿಯನ್ನು ಪರೀಕ್ಷೆ ಮಾಡಿ ಅವನ ಹೆಸರು ನಿಜವಾಗಿ ಗಾಂಧಿ ಹೌದೇ ಅಲ್ಲವೇ ಎಂದು ಈ ರೀತಿ ಅವನ ಹೆಸರಿನ ಮೇಲೆ ಗಾಂಧಿಗೆ ಅಲ್ಲಿ ಅವರು ಕುಚೇಷ್ಟೆಯನ್ನು ಮಾಡುತ್ತಾರೆ. ಕಡೆಗೆ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು, ಇವನಿಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಈಗಾಗಲೇ ಅದು ಲಿವರಿಗೂ ಕೂಡ ಹಬ್ಬಿ ಸಾಕಷ್ಟು ತೊಂದರೆಗಳನ್ನು ಉಂಟು ಮಾಡಿದೆ, ಇಲ್ಲಿ ಆಗುವಂತಹ ಔಷಧ ಅಲ್ಲ, ನೀವು ಆದಷ್ಟು ಬೇಗನೆ ಆತನನ್ನು ದೊಡ್ಡಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ಚೀಟಿಯನ್ನು ಬರೆದುಕೊಂಡು ತಂದೆಯ ವಿಚಾರದ ಬಗ್ಗೆ ಕೇಳಿದಾಗ, ತಂದೆ ಬಹಳಷ್ಟು ವರ್ಷಗಳ ಹಿಂದೆ ಸಾಹುಕಾರರ ಮನೆಯಲ್ಲಿ ಸೇಂದಿ ಇಳಿಸಲು ಹೋಗಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ತಮ್ಗಿರುವಂತಹದ್ದು ಅಜ್ಜ ಮಾತ್ರ ಅಂತ ಅಲ್ಲಿ ಗಾಂಧಿಯ ತಾಯಿ ನಿಂಗಮ್ಮ ವೈದ್ಯರಿಗೆ ಹೇಳುತ್ತಾರೆ. ಕಳೆದ ತರಗತಿಯಲ್ಲಿ ನಾವು ತಿಳಿದುಕೊಂಡಿರೋ ವಿಷಯ ಏನಂದ್ರೆ, ಈ ಗಾಂಧಿಯನ್ನು ಹೆಚ್ಚಿನ ಆಸ್ಪತ್ರೆಗೆ
ಅವರು ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯರು ಚೀಟಿಯನ್ನು ಬರೆದು ಕೊಟ್ಟಿದ್ದಾರೆ ಎನ್ನುವಂತಹ ವಿಷಯ. ಇಲ್ಲಿವರೆಗೆ ನಾವು ವಿಷಯವನ್ನು ತಿಳಿದುಕೊಂಡಿದ್ದೆವು. ಮುಂದುವರಿದ ಭಾಗವನ್ನು ನೋಡೋಣ. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದುದೆಂಬುದನ್ನು ಕರಿಸಿದ್ದೇಗೌಡನಿಗೆ ಯಾರು ಹೇಳಿಕೊಂಡೇ ಬೇಕಾಗಿರಲಿಲ್ಲ. ವಿಷಯ ಅಜ್ಜನಿಗೆ ಗೊತ್ತಾಗ್ತದೆ. ಅಜ್ಜನ ಹೆಸರು ಕರಿಸಿದ್ದೇಗೌಡ. ತನ್ನ ಮೊಮ್ಮಗನ ಪರಿಸ್ಥಿತಿ, ತನ್ನ ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದುದೆಂಬುದನ್ನು, ಚಿಂತಾಜನಕ ಅಂದ್ರೆ ತುಂಬಾ ಸೀರಿಯಸ್ ಆಗಿದೆ ಎಂದು ಕರಿಸಿದ್ದೇಗೌಡನಿಗೆ ಯಾರು ಹೇಳಿಕೊಡಬೇಕಾಗಿರಲಿಲ್ಲ. ತನ್ನ ಮೊಮ್ಮಗನ ಸ್ಥಿತಿ ತುಂಬಾ ಚಿಂತಾಜನಕ ಅಂದ್ರೆ ತುಂಬಾ ಸೀರಿಯಸ್ ಆಗಿದೆ, ತುಂಬಾ ಶೋಚನೀಯವಾಗಿದೆ ಎಂದು ಕರಿಸಿದ್ದೇಗೌಡನಿಗೆ ಯಾರು ಕೂಡ ಹೇಳಿಕೊಡಬೇಕಾಗಿರಲಿಲ್ಲ. ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ. ಕರಿಸಿದ್ದೇಗೌಡನಿಗೆ ಇದ್ದಿರುವಂತಹದ್ದು ಒಬ್ಬಳೇ ಮಗಳು, ತನ್ನ ಆಸೆಯ ಕುಡಿ, ತನ್ನ ಪ್ರೀತಿಯ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ, ಮತ್ತು ನಿಂಗಮ್ಮನ ಇಬ್ಬರು ಮಕ್ಕಳಾದಂತಹ ಪದ್ದಿ ಮತ್ತು ಗಾಂಧಿ. ಪದ್ದಿ ಗಾಂಧಿಯ ತಂಗಿ. ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು. ಪದ್ದಿ ಎಷ್ಟೇ ಆದರೂ ಮದುವೆಯಾಗಿ ಬೇರೆಯ ಮನೆಗೆ ಹೋಗುವಂತಹ ಹೆಣ್ಣು. ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ. ಆದ್ದರಿಂದ ಈ ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದಂತಹ ಪ್ರೀತಿ, ಹೇಗೋ ತನ್ನ ಮಗಳ ಮಗ, ಆದ್ರಿಂದ ಸಹಜವಾಗಿ ಕರಿಸಿದ್ದೇಗೌಡನಿಗೆ ತನ್ನ ಮೊಮ್ಮಗನ ಮೇಲೆ ವಿಚಿತ್ರವಾದ ಪ್ರೀತಿ ಇತ್ತು. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ. ನಾವೆಲ್ಲರೂ ಕಳೆದ ತರಗತಿಯಲ್ಲಿ ತಿಳಿದ ಪ್ರಕಾರ ಈ ಮೊಮ್ಮಗನಿಗೆ ಗಾಂಧಿ ಎಂದು ಹೆಸರಿಟ್ಟದ್ದೇ ಆತನ ಅಜ್ಜ. ಆದ್ರಿಂದ ಇಲ್ಲಿ ಕರಿಸಿದ್ದೇಗೌಡ ಯೋಚಿಸ್ತಾರೆ, ತನ್ನ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ, ಗಾಂಧಿ ಅಂತ ಹೆಸರು ಇಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ, ಮರೆಯಲು ಸಾಧ್ಯವಾಗದಂತಹ ಒಂದು ಘಟನೆ ಅಥವಾ ಇನ್ಸಿಡೆಂಟ್. ಆ ವಿಷಯವನ್ನು ಅವರು ತಮ್ಮ ಸ್ಮೃತಿ ಪಟಲದಲ್ಲಿ ಯೋಚಿಸುತ್ತಾರೆ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ವಿಚಾರವನ್ನು ಇಲ್ಲಿ ಕವಿ ಅಥವಾ ಲೇಖಕರು ಹೇಳ್ತಾರೆ. ಹೊಲ ಉತ್ತು ಸಾಕಾಗಿ, ಹೊಲದಲ್ಲಿ ಉಳುಮೆ ಮಾಡಿ ಸಾಕಾಗಿ, ತಾನು ಮತ್ತು ಅಳಿಯ ಬುಕ್ಕೇಗೌಡ ಗಾಂಧಿಯ ತಂದೆಯ ಹೆಸರು. ಸುಮಾರು 15 ವರ್ಷಗಳ ಹಿಂದಿನ ಕಥೆ ಇದು. ಆ ದಿನ ಹೊಲವನ್ನು ಉತ್ತು ಸಾಕಾಗಿ ತಾನು ಮತ್ತು ತನ್ನ ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಅಂದ್ರೆ ಸಂಜೆ ಸಮಯ ಆದ ನಂತರ, ಒಂದು 6 ಗಂಟೆಯ ನಂತರ ಮನೆಗೆ ಬಂದಾಗ ಮೊರ ಅಂದ್ರೆ ಈ ಹಳ್ಳಿಯಲ್ಲಿ ಅಕ್ಕಿ ಅಥವಾ ಬೇರೆ ದವಸ ಧಾನ್ಯಗಳನ್ನು ಅಳೆಯುವಂತಹ ಸಾಧನ. ಈ ಮೊರ ಸ್ವಲ್ಪ ದೊಡ್ಡ ಭಾಗದಲ್ಲಿರುವಂತಹದ್ದು. ಈ ಮೊರ ತುಂಬಾ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಆ ಮೊರದಲ್ಲಿ ಈ ಮೊಮ್ಮಗುವನ್ನು ಮಲಗಿಸಿರ್ತಾರೆ ನೋಡಿ. ಈ ರೀತಿ ಚಿಕ್ಕದಾಗಿರುವಂತಹ ಮಗುವನ್ನು ಆ ಮೊರದಲ್ಲಿ, ಮೊರ ಅಂದ್ರೆ ಈ ಅಕ್ಕಿ ಧಾನ್ಯಗಳನ್ನು ಬೆಂಗಳೂರಲ್ಲಿ ಉಪಯೋಗಿಸ್ತಾರಿಲ್ಲ ಗೊತ್ತಿಲ್ಲ. ಮೊರ ಅಂದ್ರೆ ಈ ಕ್ಲೀನ್ ಮಾಡುವಂತಹ ಸಾಧನ, ರಾಗಿ ಮೊದಲಾದ ಧಾನ್ಯಗಳನ್ನು ಹಸನು ಮಾಡ್ಲಿಕ್ಕೆ ಬಳಸುವಂತಹ ಸಾಧನ ಅಂತ ಕೂಡ ಹೇಳ್ತಾರೆ. ಆದ್ರಿಂದ ಇವರು ಇಲ್ಲಿ ಮನೆಗೆ ಬಂದಾಗ ಮೊಮ್ಮಗ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ರಗರಗನೆ ಉರಿಯುತ್ತಾ ಅಂದ್ರೆ ಕೆಂಪಗಾಗಿರುವಂತಹ ಮಗು, ನೀವು ಚಿತ್ರದಲ್ಲಿ ನೋಡ್ತಿರುವ ಹಾಗೆ ಕೆಂಪಗಿರುವಂತಹ ಮಗು ಆ ಮೊರದಲ್ಲಿ ಮಲಗಿತ್ತು. ಮೊರ ಅಂದ್ರೆ ಚಿಕ್ಕದಾದಂತಹ ಮರದ ಒಂದು ಸಾಧನ ಅಂತ ನೀವು ಯೋಚಿಸಬಹುದು. ಆ ಮೊರದಲ್ಲಿ ಈ ಮಗು ಕೆಂಪನೆ ಮಲಗಿತ್ತು. ಕೆಂಪನೆ ಉರಿಯುತ್ತಾ, ರಗರಗನೆ ಉರಿಯುತ್ತಾ ಅಂದ್ರೆ ಅದ್ ನೋಡ್ಲಿಕ್ಕೆ ಒಂದು ಕೆಂಡದಂತೆ ಇತ್ತು, ಅಷ್ಟೊಂದು ಕೆಂಪು ಆ ಮಗು ಇತ್ತು. ಅದಕ್ಕೆ ಅಲ್ಲಿ ಹೋಲಿಕೆಯಾಗಿ ಮೊರ ತುಂಬಾ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಕರಿಸಿದ್ದೇಗೌಡ ಹಿಗ್ಗಿ ಹೀರೇಕಾಯಿ ಆಗುವುದಂದ್ರೆ ತುಂಬಾ ಸಂತೋಷಗೊಳ್ಳುವಂತಹದ್ದು. ತನ್ನ ಮೊಮ್ಮಗುವನ್ನು ನೋಡಿ ಕರಿಸಿದ್ದೇಗೌಡನಿಗೆ ತುಂಬಾ ಸಂತೋಷವಾಗ್ತದೆ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು, ತನ್ನ ಮೊಮ್ಮಗನಿಗೆ ಸ್ವಲ್ಪ ಅಗಲವಾದ ಕಿವಿಗಳು ಇತ್ತು. ಅವನ ಕೆಂಪಗೆ ಮೊರದಲ್ಲಿ ಮಲಗಿದಂತಹ ಮಗುವಿಗೆ ದೊಡ್ಡದಾದಂತಹ ಕಿವಿಗಳಿತ್ತು. ಈ ಕಿವಿಗಳನ್ನು ಕಂಡು ಅವನು ಜೋಯಿಸರ ಮನೆಗೆ ಹಾರಿದ ಅಂದ್ರೆ ಜೋಯಿಸರ ಮನೆಗೆ ಹೋದ. ಜೋಯಿಸರು ಮಗು ಬಹು ಪ್ರಶಸ್ತ ಅಂದ್ರೆ ಒಳ್ಳೆಯ, ಜೋಯಿಸರು ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕಿ ಮಗು ಒಳ್ಳೆಯ ಗಳಿಗೆ ಅಂದ್ರೆ ಸಮಯ, ಮಗು ಬಹಳಷ್ಟು ಒಳ್ಳೆಯ ಸಮಯದಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ, ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ, ನೋಡಿ ಇದು ಇಂಪಾರ್ಟೆಂಟ್,
ನಾವೆಲ್ಲ ಯೋಚಿಸ್ತಾ ಇರ್ತೇವೆ, ಯಾಕೆ ಗಾಂಧಿಗೆ ಗಾಂಧಿ ಎಂಬಂತ ಹೆಸರನ್ನು ಕಟ್ಟಿದ್ದಾರೆ? ಈ ಎರಡು ಕಾರಣಕ್ಕೆ ಅಲ್ಲಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗುವಿಗೆ ಗಾಂಧಿ ಎಂದು ಹೆಸರಿಡುವಂತಾದು. ಒಂದು ಕಾರಣ, ಮಗುವಿನ ಕಿವಿಗಳು ಅಗಲವಾಗಿರುವುದರಿಂದಲೂ, ಗಾಂಧೀಜಿಯ ಕಿವಿಯ ಹಾಗೆ ಮಗುವಿನ ಕಿವಿ ಕೂಡ ಅಗಲವಾಗಿರುವುದರಿಂದಲೂ, ಮತ್ತು ಕರಿಸಿದ್ದೇಗೌಡ ಎರಡು ಕಾರಣಕ್ಕೆ. ಕರಿಸಿದ್ದೇಗೌಡ ಬಹಳಷ್ಟು ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಗಾಂಧಿಯವರನ್ನು ಖುದ್ದಾಗಿ ಭೇಟಿ ಮಾಡಿ ಬಂದವನು ಈ ಸುತ್ತಮುತ್ತಲಿಗೆ ಅವನೊಬ್ಬನೇ ಆದುದರಿಂದ. ನೋಡಿ, ಎರಡು ಕಾರಣಗಳಿಗೆ ಅವನ್ ತನ್ನ ಮಗುವಿಗೆ ಗಾಂಧಿ ಎಂಬ ಹೆಸರನ್ನು ಇಡ್ತಾನೆ. ಒಂದು, ಮಗುವಿನ ಕಿವಿಗಳು ಅಗಲವಾಗಿರುವುದರಿಂದ, ಒಂದನೇ ಕಾರಣ ಮಗುವಿನ ಕಿವಿಗಳು ಸ್ವಲ್ಪ ಅಗಲವಾಗಿರುವುದರಿಂದ, ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ, ಶಿವಪುರ ಎಂಬಂತಹ ಊರಿಗೆ ಹೋಗಿ ಅಲ್ಲಿ ಗಾಂಧೀಜಿಯವರು ಭೇಟಿ ಮಾಡಿರ್ತಾರೆ. ಈ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ಅಂದ್ರೆ ನೇರವಾಗಿ ದರ್ಶನ ಪಡೆದು ಬಂದವನು, ಗಾಂಧೀಜಿಯವರನ್ನು ನೇರವಾಗಿ ನೋಡಿದವನು ಇಡೀ ಸುತ್ತಮುತ್ತಲಿಗೆ, ಇಡೀ ಊರಿನಲ್ಲಿ ಇವನೊಬ್ಬನೇ ಆದುದರಿಂದ. ಇವನೊಬ್ಬನೇ, ಯಾರು ಇವನೊಬ್ಬನೇ? ಇಲ್ಲಿ ಗಾಂಧಿಯ ಅಜ್ಜ ಕರಿಸಿದ್ದೇಗೌಡ ಇಡೀ ಊರಿನಲ್ಲಿ ಗಾಂಧೀಜಿಯವರನ್ನು ನೇರವಾಗಿ ಖುದ್ದಾಗಿ ನೋಡಿದವನಂದ್ರೆ ಕರಿಸಿದ್ದೇಗೌಡ ಮಾತ್ರ, ಇಡೀ ಊರಿನಲ್ಲಿ. ಆ ಎರಡು ಕಾರಣಕ್ಕೆ ಅವನು ಮಹಾತ್ಮ ಗಾಂಧಿ ಎಂದು ಮಗುವಿಗೆ ಹೆಸರಿಡಬೇಕೆಂದು ತೀರ್ಮಾನ ಮಾಡಿದರು. ಅವರು ಈ ಮಗುವಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಡ್ಬೇಕಂತ ಕರಿಸಿದ್ದೇಗೌಡ ಮತ್ತು ಜೋಯಿಸ ಇಬ್ಬರು ಕೂಡ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಗೆ ಗೊತ್ತಾಯ್ತಲ್ವಾ, ಮಗುವಿಗೆ ಗಾಂಧಿ ಎಂದು ಹೆಸರು ಬರ್ಲಿಕ್ಕೆ ಕಾರಣ ಏನು? ಎರಡು ಕಾರಣ. ಒಂದು, ಮಗುವಿನ ಕಿವಿಗಳು ಅಗಲವಾಗಿರುವುದರಿಂದ. ಇನ್ನೊಂದು, ಇಡೀ ಊರಿಗೆ ಗಾಂಧೀಜಿಯವರನ್ನು ನೇರವಾಗಿ ನೋಡಿದವನು ಈ ಕರಿಸಿದ್ದೇಗೌಡ ಒಬ್ಬನೇ ಆಗಿದ್ದರಿಂದ. ಈ ಎರಡು ಕಾರಣಕ್ಕೆ ಆ ಮಗುವಿಗೆ ಮಹಾತ್ಮ ಗಾಂಧಿ ಎಂಬಂತಹ ಹೆಸರನ್ನು ಇಡ್ತಾರೆ. ಕರಿಸಿದ್ದೇಗೌಡ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಮಾಡಿದಾಗ ಜೋಯಿಸರು ಕೂಡ ಈ ಮಾತಿಗೆ ಒಪ್ಪಿ ಆ ಮಗುವಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಡ್ತಾರೆ. ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಎಂದರೆ, ಕರಿಸಿದ್ದೇಗೌಡ ಎಷ್ಟು ಇನ್ನೋಸೆಂಟ್ ಅಂತ ಹೇಳಿದ್ರೆ, ಅಥವಾ ಎಷ್ಟು ಮುಗ್ಧ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನು ನಂಬಿಬಿಡುತ್ತಿದ್ದ. ಒಂದು ವೇಳೆ ಜೋಯಿಸರು ಈ ಮಹಾತ್ಮ ಗಾಂಧಿಯೇ ಮತ್ತೊಮ್ಮೆ ಜನಿಸಿ ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆ ಮಾತನ್ನು ಕೂಡ ಅವನು ನಂಬಿ ಬಿಡ್ತಿದ್ದ. ಸದ್ಯ ಜೋಯಿಸರು ಅಂತ ಘೋರ ಅಪರಾಧ ಮಾಡಲಿಲ್ಲ. ಸದ್ಯಕ್ಕೆ ಜೋಯಿಸರು ಅಂತ ಅಪರಾಧವನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲದಿದ್ರೆ ಅಷ್ಟೊಂದು ಮುಗ್ಧ ಕರಿಸಿದ್ದೇಗೌಡ. ಎಲ್ಲಾದ್ರೂ ಜೋಯಿಸರು ಈ ಮಗುವೇ ಮಹಾತ್ಮ ಗಾಂಧಿ ಇನ್ನೊಮ್ಮೆ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಅವನ್ ನಂಬಿ ಬಿಡ್ತಿದ್ದ. ಸದ್ಯಕ್ಕೆ ಜೋಯಿಸರು ಅಂತ ಅಪರಾಧವನ್ನು ಮಾಡುವುದಿಲ್ಲ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಆ ಹೊಲದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ನೋಡಿ, ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, ಅವನಿಗಿದ್ದಂತಹದು 2 ಎಕರೆ ಹೊಲ, 1 ಮನೆ, ಅವನ ಸ್ವಂತ ಮನೆ. ಇತ್ತೀಚೆಗೆ ಈ ಹೊಲದಲ್ಲಿ, ಅವನಿಗಿದ್ದಂತ ಒಂದು ಹೊಲದಲ್ಲಿ 1 ಎಕರೆಯನ್ನು, ಅವನಿಗಿದ್ದಂತಹದು ಬರೀ 2 ಎಕರೆ ಸ್ಥಳ, ಆ 2 ಎಕರೆ ಸ್ಥಳದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚಿಕೊಳ್ಳುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಅವನಿಗಿದ್ದಂತ 2 ಎಕರೆ ಪ್ರದೇಶದಲ್ಲಿ 1 ಎಕರೆ ಪ್ರದೇಶವನ್ನು ಸರ್ಕಾರ ವಶಪಡಿಸಿಕೊಂಡಿತ್ತು. ಅದು ಬಡವರಿಗೆ ಹಂಚಿಕೊಳ್ಳಲು. ಅವರು ಬಡವರು, ಅವರಿಗಿದ್ದಂತಹ ಜಾಗದಲ್ಲಿ ಪುನಃ ಸರ್ಕಾರ ಅದನ್ನು ವಶಪಡಿಸಿಕೊಂಡು ಅವರಿಗಿಂತ ಬಡವರಿದ್ದವರಿಗೆ ಹಂಚಿಕೊಂಡಿತ್ತು. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತುದಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿಕೊಂಡಿತ್ತು. ಸರ್ಕಾರ ಅವರಿಗಿದ್ದಂತ 1 ಎಕರೆ ಪ್ರದೇಶವನ್ನು ವಶಪಡಿಸಿಕೊಂಡದ್ದು ತನ್ನ ಅಳಿಯ ಸತ್ತುದಕ್ಕಿಂತಲೂ, ತನ್ನ ಅಳಿಯ ಸತ್ತು ಹೋದ ದುಃಖಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿತ್ತು. ಇನ್ನೂ ಸ್ವಲ್ಪ ಬೇಸರವಾಗಿತ್ತು. ಇದೇ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ 1 ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಸಿಕ್ಕಿಬಿದ್ದುದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಅವನಿಗೆ ಯಾವ ಚಿಂತೆ ಇತ್ತು? ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ
ಅವನ ಸರ್ಕಾರ ವಶಪಡಿಸಿಕೊಂಡಿರುವಂತ 1 ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವಂತಹ, ಸೊಗಸಾದ ಫಲ ಅಂದ್ರೆ ಚೆನ್ನಾಗಿ ಫಲವನ್ನು ನೀಡುವಂತಹ ಹಲಸಿನ ಮರ ಒಂದಿತ್ತು. ಯಾವುದ್ರಲ್ಲಿ? ಸರ್ಕಾರ ವಶಪಡಿಸಿಕೊಂಡಿರುವಂತ ಹೊಲದಲ್ಲಿ. ಈ ಹೊಲದಲ್ಲಿ ಇದ್ದಂತಹ ಈ ಹಲಸಿನ ಮರವನ್ನು ಕಡಿಯಬೇಕು ಬೇಡವೋ ಎನ್ನುವಂತ ಜಿಜ್ಞಾಸೆ ಅಂದ್ರೆ ಒಂಥರ ಕನ್ಫ್ಯೂಷನ್ ಇಲ್ಲಿ ಇದ್ದಂತಹ ಆತನಿಗೆ ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅವನ ಅಷ್ಟೊಂದು ಗಮನ ಕೊಟ್ಟಿರ್ಲಿಲ್ಲ. ಆದ್ರಿಂದ ತನ್ನ ಮೊಮ್ಮಗನಿಗೆ ಏನಾಯ್ತು, ಅವನಿಗಿದ್ದಂತಹ ಸಮಸ್ಯೆ ಏನು, ಇದರ ಬಗ್ಗೆ ಅಷ್ಟೊಂದು ಗಮನ ಕೊಡ್ಲಿಕ್ಕೆ ಅವನು ಹೋಗಿರ್ಲಿಲ್ಲ. ಯಾಕೆಂದ್ರೆ ಅವನ ಗಮನ ಇಲ್ಲ ಅವನ ಹೊಲದಲ್ಲಿದ್ದಂತ ಹಲಸಿನ ಮರದ ಮೇಲೆ ಇತ್ತು. ಆದ್ರಿಂದ ಅವನು ತನ್ನ ಮೊಮ್ಮಗನ ಬಗ್ಗೆ ಹೆಚ್ಚಾಗಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮಗಳು ಬರೆದು ಕೊಟ್ಟಂತಹ ಚೀಟಿಯನ್ನು ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸಕ್ಕೆಂದಿತು. ಯಾವಾಗ ಮಗಳು ಬಂದು ವೈದ್ಯರು ಬರೆದುಕೊಟ್ಟಂತಹ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂದು ಅಂತ ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸಕ್ಕೆಂದಿತ್ತು. ಯಾರೋ ಒಬ್ರು ಎದೆಯನ್ನು ಹಿಂಡಿದಾಗೆ ಆಯ್ತು. ಯಾಕೆಂದ್ರೆ ಹಳ್ಳಿಯಲ್ಲಿ ನಂಬಿಕೆ ದೊಡ್ಡಾಸ್ಪತ್ರೆಗೆ ಕೊಟ್ಟ ತಕ್ಷಣ ಏನೋ ದೊಡ್ಡ ಸಮಸ್ಯೆಯಾಗಿದೆ ಅಥವಾ ಏನಾದ್ರೂ ದೊಡ್ಡ ಆಪತ್ತು ಎದುರಾಗಿದೆ ಅಂತ ಅರ್ಥ. ಆದ್ರಿಂದ ಯಾವಾಗ ಮಗಳು ಬಂದು ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳ್ತಾರೆಯೋ ಆ ಮಾತನ್ನು ಕೇಳಿ ಅವನ ಎದೆ ದಸಕ್ಕೆಂದಿತ್ತು. ಇಷ್ಟು ನಾವು ಇಲ್ಲಿ ಕಲ್ತಿರುವಂತಹ ವಿಚಾರ. ನೆಕ್ಸ್ಟ್ ನೋಡೋದಾದ್ರೆ, ಮಾರನೇ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟೋ ಇಷ್ಟೋ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪಯಣ ಬೆಳೆಸಿತು. ಮರುದಿನವೇ ಇಡೀ ಸಂಸಾರ ಅಂದ್ರೆ ಗಾಂಧಿ, ಅವನ ತಾಯಿ, ಅವನ ತಂಗಿ ಮತ್ತು ಈ ಕರಿಸಿದ್ದೇಗೌಡ ಅಜ್ಜ, ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟು ಇಷ್ಟು ಇದ್ದ ಪುಡಿಗಂಟ ಅಂದ್ರೆ ಸ್ವಲ್ಪವೇ ಹಣವನ್ನು, ಎಷ್ಟು ಹಣ ಇದೆ ಅಷ್ಟನ್ನು ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವಂತಹ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪಯಣ ಬೆಳೆಸಿತು. ದೊಡ್ಡಾಸ್ಪತ್ರೆ ಇರುವಂತಹದ್ದು ಅವರ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ, ಆದ್ರಿಂದ ತಮ್ಮ ಜಿಲ್ಲೆಯ ಕೇಂದ್ರ ಸ್ಥಾನಕ್ಕೆ ಪಯಣ ಬೆಳೆಸಿತು. ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು. ಆಸ್ಪತ್ರೆ ತಲುಪಿದಾಗ ಸಮಯ ಮಧ್ಯಾಹ್ನ. ಹೊರ ರೋಗಿಗಳನ್ನು ಔಟ್ ಪೇಷಂಟ್, ಆ ಪರೀಕ್ಷೆ ಮಾಡುವಂತ ವಿಭಾಗದಲ್ಲಿ ಔಟ್ ಪೇಷಂಟ್ ಗಳನ್ನು ರಿಜಿಸ್ಟರ್ ಮಾಡುವಂತಹ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು, ಈ ಗಾಂಧಿಯ ಹೆಸರನ್ನು ದಾಖಲು ಮಾಡಿಕೊಂಡು ಬರೆದುಕೊಂಡು ಚೀಟಿಯನ್ನು ಕೊಟ್ಟು, ಅಲ್ಲಿ ಕೂಡ ಒಂದು ಚೀಟಿಯನ್ನು ಕೊಡ್ತಾರೆ. ವೈದ್ಯರ ಬಳಿಗೆ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನು ಓದಿ, ಫಸ್ಟಿಗೆ ಅವರು ಹೋಗಿ ಔಟ್ ಪೇಷಂಟ್ ವಾರ್ಡ್ ಅಲ್ಲಿ ಒಂದು ಚೀಟಿಯನ್ನು ಮಾಡ್ತಾರೆ. ಚೀಟಿಯನ್ನು ಮಾಡಿದ ನಂತರ ವೈದ್ಯರ ಬಳಿಗೆ ಬರ್ತಾರೆ. ವೈದ್ಯರ ಬಳಿಗೆ ಬಂದಾಗ ಅಲ್ಲಿ ವೈದ್ಯರ ಕೊಠಡಿಯ ಹೊರಗಡೆ ಒಂದು ಗುಮಾಸ್ತ ಇರ್ತಾನೆ. ಗುಮಾಸ್ತ ಅಂದ್ರೆ ಕಾಂಪೌಂಡರ್. ಅವರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಅಲ್ಲಿ ವೈದ್ಯಾಧಿಕಾರಿ ಅವನನ್ನು ಪರೀಕ್ಷೆ ಮಾಡಿ ಅವನಿಗೆ ಏನೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಒಂದು ಚೀಟಿಯಲ್ಲಿ ಬರೆದು ನಿಂಗಮ್ಮನಿಗೆ ಕೊಡ್ತಾರೆ. ಆ ನಿಂಗಮ್ಮ ಅಂದ್ರೆ ವೈದ್ಯಾಧಿಕಾರಿ ಕೊಟ್ಟಂತಹ ಕಾಗದವನ್ನು ಈ ಗುಮಾಸ್ತನಿಗೆ ಕೊಡ್ತಾರೆ. ಗುಮಾಸ್ತ ಎಲ್ಲವನ್ನು ಓದಿ, ಗುಮಾಸ್ತ ಕಂಪೌಂಡರ್ ಅಥವಾ ಪಿಯೋನ್ ಎಲ್ಲವನ್ನು ಓದ್ತಾನೆ. ರೋಗಿಯ ಹೆಸರನ್ನು 2-3 ಸಲ ಓದಿ, ರೋಗಿಯ ಹೆಸರನ್ನು 2-3 ಸಲ ಓದ್ತಾನೆ. ಅವನಿಗೇನೋ ಅನುಮಾನ ಬಂತು, ಏನೋ ಒಂದು ಡೌಟ್ ಬಂದಾಗೆ ಕರಿಸಿದ್ದೇಗೌಡನ ಕಡೆಗೆ ನೋಡಿ ಅವನು ಕೇಳ್ತಾನೆ, ಯಾರನ್ನು ತೋರಿಸೋಕೆ ಕರ್ಕೊಂಡ್ ಬಂದಿರೋದು? ನೀವು ಯಾರನ್ನು ತೋರಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ದೀರಾ? ನಿಮ್ಮ ಪೇಷಂಟ್ ಯಾರು? ಅವರ ಹೆಸರು ಏನು ಎಂದು ಕೇಳಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸಲು, ಕರಿಸಿದ್ದೇಗೌಡ ಅಲ್ಲೇ ಇದ್ದಂತಹ ತನ್ನ ಮೊಮ್ಮಗನನ್ನು ತೋರಿಸ್ತಾನೆ. ಆಗ ತೋರಿಸಿದಾಗ, ಓಹೋ, ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ? ಅವನು ಹೇಳ್ತಾನೆ ನೋಡಿ, ಕಂಪೌಂಡರ್ ಹೇಳ್ತಾನೆ, ಓ ಈ ಹುಡುಗನ, ಇವನ ಹೆಸರು ಮಹಂತೇಗೌಡ ಅಂತ ಅಲ್ವಾ? ನಿಮ್ಮ ಡಾಕ್ಟರ್ ಇವನನ್ನು ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟವರಲ್ಲ ಎಂದು ನಕ್ಕ. ನಿಮ್ಮ ಡಾಕ್ಟರ್ ಇವನ ಹೆಸರನ್ನು ಮಹಾತ್ಮ ಗಾಂಧಿ ಅಂತ ಬರ್ದಿದ್ದಾರೆ ಅಂತ ನಕ್ಕು ಬಿಟ್ಟ. ಬರೆದು ಬಿಟ್ಟವರಲ್ಲ ಅಂದ್ರೆ ಬರೆದು ಬಿಟ್ಟಿದ್ದಾರಲ್ಲ, ಇವನ ಹೆಸರು ಮಹಂತೇಗೌಡ ಅಲ್ವಾ, ಇವನ ಹೆಸರನ್ನು ಮಹಾತ್ಮ ಗಾಂಧಿ ಅಂತ ಬರ್ದಿದ್ದಾರಂತ ಅಲ್ಲಿ ಆ ಜವಾನ ನಕ್ಕು ಬಿಟ್ಟ. ಅದಕ್ಕೆ ಕರಿಸಿದ್ದೇಗೌಡ ಹೇಳ್ತಾನೆ, ಬರೆದಿರುವುದು ಸರಿಯಾಗಿ ಅದೇ ಸ್ವಾಮಿ, ಅವ್ರು ಬರ್ದಿರುವಂತದೆಲ್ಲವೂ ಸರಿಯಾಗಿ ಇದೆ.
ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ, ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಅಂದ. ಗುಮಾಸ್ತ ಬಿಟ್ಟ ಬಾಯಿ ಬಿಟ್ಟುಕೊಂಡೆ ಅಂದ್ರೆ ಆಶ್ಚರ್ಯಚಕಿತನಾಗಿ ಮಹಾತ್ಮ ಗಾಂಧಿಯನ್ನು ನೋಡಿದ. ಸರಿಯಪ್ಪ ತಗೋ ಚೀಟಿ ಎಂದವನೇ, ಸರಿ ಈ ಚೀಟಿಯನ್ನು ತೆಗೋ ಅಂತ ಹೇಳಿದವನೇ ಹಳೆಯ ಕಾಗದದ ಜೊತೆಗೊಂದು ಹೊಸ ಚೀಟಿಯನ್ನು ಕೊಟ್ಟ. ವೈದ್ಯಾಧಿಕಾರಿ ಕೊಟ್ಟಿರುವಂತ ಹಳೆಯ ಚೀಟಿಯ ಜೊತೆಯಲ್ಲೇ ಈಗ ಅವನು ಕೂಡ ಹೊಸದಾದ ಒಂದು ಕಾಗದದ ಜೊತೆಗೆ ಹೊಸ ಚೀಟಿಯನ್ನು ಕೊಡ್ತಾನೆ. ಆ ಕಡೆಗೆ ಹೋಗು ಎಂದು ತೋರಿಸಿದ. ಆ ಕಡೆಗೆ ಹೋಗು ಅಂತ ಹೇಳಿ ಅವರಿಗೆ ದಾರಿಯನ್ನು ತೋರಿಸ್ತಾನೆ. ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನು ಅಲ್ಲಿ ಗುಮಾಸ್ತ ಹೇಳಿದಂತಹ ಕಡೆಗೆ ಇವರು ಹೋದಾಗ ಅಲ್ಲಿ ಕೂಡ ಇನ್ನೊಬ್ಬ ವ್ಯಕ್ತಿ ಇವರು ಕೊಟ್ಟ ಕಾಗದಗಳನ್ನು, ಇವನು ಕೊಟ್ಟಂತಹ ಕಾಗದವನ್ನು ಮತ್ತು ಇನ್ನೂ ಅನೇಕ ಹೊರರೋಗಿಗಳು ಕೊಟ್ಟ ಕಾಗದಗಳನ್ನು, ಮತ್ತೆ ಇವರ ಹಾಗೆ ಬೇರೆ ಪೇಷಂಟುಗಳು ಕೂಡ ಇದ್ರು, ಆ ಪೇಷಂಟುಗಳು ಕೂಡ ಕೊಟ್ಟಂತಹ ಕಾಗದಗಳನ್ನು ತೆಗೆದುಕೊಂಡು ಒಳಗೆ ಹೋಗ್ತಾನೆ. ಇವರು ಕೊಟ್ಟಂತಹ ಕಾಗದ ಮತ್ತೆ ಅನೇಕ ರೋಗಿಗಳು ಕೊಟ್ಟಂತಹ ಕಾಗದಗಳನ್ನು ಜೊತೆ ಸೇರಿಸಿಕೊಂಡು ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ, ಒಂದು ದೊಡ್ಡ ಮೇಜ್ ಇರ್ತದೆ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಈ ತರಹದ ಸನ್ನಿವೇಶಗಳನ್ನು ನೀವು ನೋಡ್ತೀರಾ. ಒಂದು ದೊಡ್ಡ ಮೇಜಿನ ಸುತ್ತ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ. ವೈದ್ಯರ ಗುಂಪಿನ ಮುಂದೆ ಒಂದು ಫೈಲ್ ತರ ಇಟ್ಟು ಬರ್ತಾನೆ. ಮಹಾತ್ಮ ಗಾಂಧಿಯ ಸರದಿ ಬಂದಾಗ, ಯಾವಾಗ ಮಹಾತ್ಮ ಗಾಂಧಿಯ ಟರ್ನ್ ಬರ್ತದೆಯೋ, ಸರದಿ ಬರ್ತದೆಯೋ, ವೈದ್ಯರ ಗುಂಪು ಗಹಗಹಿಸಿತು. ಅಲ್ಲಿ ಸೇರಿದಂತ ಎಲ್ಲ ವೈದ್ಯರು ಗಹಗಹಿಸಿ ನಗ್ತಾರೆ, ಜೋರಾಗಿ ನಗ್ತಾರೆ, ಜೋರಾಗಿ ಕೂಗಿ ಹೇಳಿದರು, ಜೋರಾಗಿ ಕೂಗಿ ಕರೆಯುತ್ತಾರೆ. ಯಾರಪ್ಪ ಮಹಾತ್ಮ ಗಾಂಧಿ? ಮಹಾತ್ಮ ಗಾಂಧಿ ಯಾರು ಅಂತ ಅಲ್ಲಿದ್ದಂತಹ ಡಾಕ್ಟರ್ ಜೋರಾಗಿ ಕರೆಯುತ್ತಾರೆ. ಕರ್ಕೊಂಡ್ ಬಂದೆ, ಇಲ್ಲಿವ್ನೇ ಸ್ವಾಮಿ, ಕರ್ಕೊಂಡು ಬಂದಿದ್ದೇನೆ ಸ್ವಾಮಿ, ಇಲ್ಲವ್ನೇ ಎಂದು ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಹೋದ. ಕರ್ಕೊಂಡ್ ಬರ್ತೇನೆ ಸ್ವಾಮಿ, ಇಲ್ಲಿ ಇದ್ದಾನೆ ಅಂತ ಹೇಳಿ ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನು, ಕರೆಸಿದ್ದೇಗೌಡ ತನ್ನ ಜೊತೆಯಲ್ಲಿದ್ದಂತಹ ಮೊಮ್ಮಗನನ್ನು ಕರೆದುಕೊಂಡು ಒಳಗೆ ಹೋದ. ನಿಂಗಮ್ಮನನ್ನು ಮತ್ತು ಪದ್ದಿಯನ್ನು ಹೊರಗಡೆ ಜವಾನ ತಡೆದ. ನಿಂಗಮ್ಮನನ್ನು ಮತ್ತು ಅವನ ಜೊತೆಯಲ್ಲಿದ್ದಂತಹ ಪದ್ದಿಯನ್ನು ಹೊರಗಡೆ ಜವಾನ ತಡೆದು ನಿಲ್ಲಿಸುತ್ತಾನೆ. ಕರೆಸಿದ್ದೇಗೌಡ ತಮ್ಮ ಮುಂದೆ ಕರೆದು ನಿಲ್ಲಿಸಿದ ವ್ಯಕ್ತಿಯನ್ನು ವೈದ್ಯ ಮಹಾಶಯರುಗಳೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡು ಹಿಡಿದಾಗಲೋ ಆಗುವ ವಿಸ್ಮಯದಂತೆ ನೋಡಿದರು. ಯಾವಾಗ ಕರೆಸಿದ್ದೇಗೌಡ ಈ ಗಾಂಧಿಯನ್ನು ಡಾಕ್ಟರ್ ಮುಂದೆ ಕರೆದುಕೊಂಡು ಹೋಗ್ತಾನೆಯೋ, ಅಲ್ಲಿದ್ದಂತಹ ಎಲ್ಲ ವೈದ್ಯರು ತನ್ನ ಮುಂದೆ ನಿಲ್ಲಿಸಿದಂತಹ ವ್ಯಕ್ತಿಯನ್ನು ಕಂಡು ವೈದ್ಯ ಮಹಾಶಯರುಗಳೆಲ್ಲ, ವೈದ್ಯ ಅಂದ್ರೆ ಅಲ್ಲಿದ್ದಂತ ಎಲ್ಲಾ ಜನರು, ಮಹಾಶಯರುಗಳೆಲ್ಲ ಅಂದ್ರೆ ಅಲ್ಲಿರುವಂತ ವೈದ್ಯರು ಒಂದು ವಿಚಿತ್ರ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗ, ಒಂದು ವಿಚಿತ್ರ ಕಾಯಿಲೆ, ಹೊಸದಾದ ಕಾಯಿಲೆ, ಈಗ ಕೊರೋನಾ ನೋಡಿ, ಹೊಸದಾದ ಕಾಯಿಲೆ, ಅದ್ರ ಲಕ್ಷಣಗಳ ಬಗ್ಗೆ ನಮ್ಗೆ ಏನೂ ಗೊತ್ತಿರ್ಲಿಲ್ಲ. ಹೊಸದಾದ ವಿಚಿತ್ರ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗ ಇಡೀ ಜಗತ್ತೇ ವಿಸ್ಮಯಗೊಂಡಿತ್ತು. ಆ ತರ, ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡು ಹಿಡಿದಾಗ, ಕ್ಯಾನ್ಸರ್ ರೋಗಕ್ಕೆ ಸೂಕ್ತವಾದಂತ ಔಷಧಿ ಇಲ್ಲ, ಯಾರೋ ಒಬ್ರು ಔಷಧಿಯನ್ನು ಕಂಡು ಹಿಡಿದಿದ್ದಾರೆ ಅಂತ ಯೋಚಿಸಿ, ಆಗ ಇಡೀ ಲೋಕ ವಿಸ್ಮಯಗೊಳ್ತದೆ, ಆಶ್ಚರ್ಯಗೊಳ್ತದೆ. ಆ ರೀತಿಯ ಮನೋಭಾವದಿಂದ ಅಥವಾ ಆ ಸಂದರ್ಭದಲ್ಲಿ ಎಷ್ಟು ಆಶ್ಚರ್ಯ ಆಗ್ತದೆಯೋ ಅದೇ ಆಶ್ಚರ್ಯದಿಂದ ಅಲ್ಲಿದ್ದಂತ ಎಲ್ಲ ಡಾಕ್ಟರ್ಗಳು ವಿಸ್ಮಯದಂತೆ ನೋಡಿದರು. ಅಲ್ಲಿದ್ದಂತಹ ಹುಡುಗನನ್ನು ಅವರು ಒಂದು ಅದ್ಭುತ ನೋಡಿದ ಹಾಗೆ ಅಥವಾ ಆಶ್ಚರ್ಯ ನೋಡಿದ ಹಾಗೆ ಅಲ್ಲಿದ್ದಂತಹ ಗಾಂಧಿಯನ್ನು ನೋಡ್ತಾರೆ. ಏನೋ ಒಂದು ರೋಗ ಕಂಡು ಹಿಡಿದಾಗ ಅಥವಾ ಕ್ಯಾನ್ಸರ್ ಔಷಧಿಗೆ ಕಂಡು ಹಿಡಿದಾಗ ಯಾವ ರೀತಿ ಅವರು ಆಶ್ಚರ್ಯಗೊಳ್ತಾರೆಯೋ ಅದೇ ರೀತಿ ಆಶ್ಚರ್ಯದಿಂದ ಅಲ್ಲಿದ್ದಂತಹ ಮಹಾತ್ಮ ಗಾಂಧಿಯನ್ನು ನೋಡಿ ಅವರು ತಮ್ಮ ಈ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಇಷ್ಟು ನೀವು ಇವತ್ತು ಕಲ್ತಿರುವಂತಹ ವಿಚಾರ. ಇವತ್ತು ನೀವು ಕಲ್ತಿರುವಂತಹದ್ದು ಇಂಪಾರ್ಟೆಂಟ್ ಆಗಿ ಮಹಾತ್ಮ ಗಾಂಧಿಗೆ ಗಾಂಧಿ ಎಂದು ಹೆಸರು ಬರಲು ಕಾರಣವೇನು? 2 ಕಾರಣ. ಒಂದು, ಇಡೀ ಊರಿನಲ್ಲಿ ಮಹಾತ್ಮ ಗಾಂಧಿಯನ್ನು ನೇರವಾಗಿ ನೋಡಿದವರು ಕರೆಸಿದ್ದೇಗೌಡ ಮಾತ್ರ. 2ನೇ ಕಾರಣ, ಈ ಗಾಂಧಿಯ ಕಿವಿಗಳು ಮಹಾತ್ಮ ಗಾಂಧಿಯ ಕಿವಿಗಳಂತೆ ಅಗಲವಾಗಿರುವುದರಿಂದ. ಈ 2 ಕಾರಣಕ್ಕೆ ಜೋಯಿಸರ ವಿಚಾರವನ್ನು ಕೇಳಿ ಕರೆಸಿದ್ದೇಗೌಡ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರನ್ನು ಇಡ್ತಾರೆ. 2ನೇ ವಿಚಾರ ನೀವು ಕಲ್ತಿರುವಂತಹದ್ದು, ಅವರಿಗಿದ್ದಂಥದ್ದು 2 ಎಕರೆ ಹೊಲ, 1 ಮನೆ. ಆ 2 ಎಕರೆ ಹೊಲದಲ್ಲಿ 1 ಎಕರೆಯನ್ನು ಸರ್ಕಾರ ವಶಪಡಿಸಿಕೊಂಡಿತ್ತು.
ಆ ವಶಪಡಿಸಿಕೊಂಡಂತ ಹೊಲದಲ್ಲಿ ಒಂದು ದೊಡ್ಡದಾದ ಹಲಸಿನ ಮರ ಇತ್ತು. ಅದನ್ನು ಕಡಿಯಬೇಕಾ ಬೇಡವಾ ಎನ್ನುವಂತಹ ಜಿಜ್ಞಾಸೆ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ದಂತಹ ಕರಿಸಿದ್ದೇಗೌಡ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟಾಗಿ ಗಮನ ಹರಿಸಿರ್ಲಿಲ್ಲ. ಯಾವಾಗ ನಿಂಗಮ್ಮ ಬಂದು ಕರಿಸಿದ್ದೇಗೌಡನ ಬಳಿ ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ತಾರೆಯೋ, ಈ ಮಾತನ್ನು ಕೇಳಿ ಅವನಿಗೆ ಅಲ್ಲಿ ಎದೆ ಬೆಸಕೆನ್ನುವಂತಹದ್ದು. ಮರುದಿನವೇ ಇದ್ದಂತಹ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹೋಗಿ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಥವಾ ದೊಡ್ಡಾಸ್ಪತ್ರೆಗೆ ಹೋಗ್ತಾರೆ, ಜಿಲ್ಲಾ ಕೇಂದ್ರ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಹೊರರೋಗಿಗಳ ಪಟ್ಟಿಯಲ್ಲಿ ಗಾಂಧಿಯ ಹೆಸರನ್ನು ಸೇರಿಸಿ ಆಸ್ಪತ್ರೆಯ ಒಳಗೆ ಹೋಗ್ತಾರೆ. ಅಲ್ಲಿದ್ದಂತಹ ಗುಮಾಸ್ತನ ಬಳಿ ತಾವು ತಂದಿರುವಂತಹ ಚೀಟಿಯನ್ನು ಎಲ್ಲವನ್ನೂ ಕೊಡ್ತಾರೆ. ಅವರು ಕೂಡ ಆಶ್ಚರ್ಯದಿಂದ ಗಾಂಧಿಯನ್ನು ನೋಡಿ, ಇವನ ಹೆಸರು ಮಹಂತೇಗೌಡ ಅಲ್ವಾ, ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ ಅಂತ ಅವರು ಕೂಡ ನಗ್ತಾರೆ. ಕಡೆಗೆ ಗುಮಾಸ್ತ ಎಲ್ಲ ಫೈಲನ್ನು ಕೊಂಡೋಗಿ ಡಾಕ್ಟರ್ ಮುಂದೆ ಇಡ್ತಾರೆ. ಡಾಕ್ಟರ್ ಕೂಡ ಆ ವ್ಯಕ್ತಿಯನ್ನು ಕಂಡು ಅಂದ್ರೆ ಗಾಂಧಿಯನ್ನು ಕಂಡು ಏನೋ ಒಂದು ವಿಚಿತ್ರ ಕಂಡ ಹಾಗೆ ಅವನ ಹೆಸರನ್ನು ನೋಡಿ ಅವರು ಕೂಡ ನಗ್ತಾರೆ. ಒಟ್ಟಿನಲ್ಲಿ ಆ ಹೆಸರಿನಿಂದಾಗಿ ಗಾಂಧಿಯು ಬಹಳಷ್ಟು ಅಪಮಾನವನ್ನು, ಬಹಳಷ್ಟು ರೀತಿಯಾದಂತಹ ನೋವನ್ನು ಅನುಭವಿಸುವಂತಹ ಚಿತ್ರಣವನ್ನು ನಾವು ಇವತ್ತಿನ ಪಾಠದಲ್ಲಿ ನೋಡಿದ್ದೇವೆ. ಇದಿಷ್ಟು ಗಾಂಧಿ ಪಾಠ. ಮುಂದುವರಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಕೇಳೋಣ. ಇದಿಷ್ಟನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ದಿನ ನಿಮಗೆ ಶುಭವಾಗಲಿ, ಶುಭವನ್ನು ತರಲಿ ಎಂದು ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಮುಗಿಸುತ್ತೇನೆ. ಧನ್ಯವಾದಗಳು.